ANMR ನ್ಯೂಸ್ಗೆ ಸ್ವಾಗತ. ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕ್ಕನ್ ಆಸ್ಪತ್ರೆಯ SLN ಆಟೋ ವರ್ಕ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮನ್ನು ಜೂನ್ 3ರಿಂದ ಪ್ರಾರಂಭಿಸಲಾಗುತ್ತಿದೆ. ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬ್ನಾ ಬೇಗಂ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ 20 ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ. ಶಬನಾರವರು 6 ವರ್ಷಗಳ ಕಾಲ ದುಬೈ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ 15 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸದರಿ ಪ್ಲೇ ಹೋಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ, ಪರಿಸರ ಸ್ನೇಹಿ ಕ್ಯಾಂಪಸ್, ವಿವಿಧ ಸಹಪಠ್ಯ ಚಟುವಟಿಕೆಗಳು, ಉತ್ತಮ ಕೌಶಲಾಭಿವೃದ್ಧಿಪಡಿಸುವುದು, ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು, ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು, ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಟೆಸರಿ ಆಧಾರಿತ ಕಲಿಕೆ, ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು. ಪ್ರತಿದಿನ ಬೆಳಗ್ಗೆ 10ರಿಂದ 1:30ರವರೆಗೆ ಶಾಲೆ ನಡೆಯಲಿದೆ. ಇದಲ್ಲದೆ LKGಯಿಂದ 8ನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು. ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 8334040769 ಮತ್ತು 8147066002 ಮೊಬೈಲ್ಗೆ ಸಂಪರ್ಕಿಸುವುದು.
ಬೆಂಗಳೂರಿನ ಎಲ್ಲ ದಾನಿಗಳು, ಮಹಾದಾನಿಗಳು, ಹಿರಿಯ ವಕೀಲರು, ನಮ್ಮ ಸಹೋದ್ಯೋಗಿ ವಕೀಲರುಗಳು ಹಾಗೂ ನಮ್ಮ ಪೂಜ್ಯ ಶ್ರೀ ವೆಂಕಟಪ್ಪ ಸ್ವಾಮಿಯವರ ಹೊಸಕೋಟೆ ಶ್ರೀ ರಾಜೇಶ್ವರಿ ದೇವಸ್ಥಾನದ ಸಂಸ್ಥಾಪಕರು, ಅವರ ಆಶೀರ್ವಾದದಿಂದ ಇವತ್ತಿನ ದಿವಸ 21ನೇ ವಾರ್ಷಿಕೋತ್ಸವ ಮಾಡ್ಸಲಾಗಿದೆ. 20ನೇ ವರ್ಷ ಅಂದರೆ ಒಂದು ವರ್ಷ ನಾವು ಕೊರೋನಾ ಇರೋದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ. ಆದರೂ ತಾವು ಪತ್ರಿಕಾ ಮಾಧ್ಯಮದವರು ಹಾಗೂ ಸುದ್ದಿ ಮಾಧ್ಯಮದವರು ಬಂದು ತಾವು ಒಂದು ಸಲ ನಮಗೆ ಪ್ರಚಾರ ಮಾಡಿದರೆ ನನಗೆ ತುಂಬ ಖುಷಿಯಾಯಿತು. ಆದರೆ ಇಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ ಅನೇಕ ತೊಂದರೆಗಳಾದರೂ ಕೂಡ ನಾವು ಇವತ್ತು ದಿವಸ ತಾವೇ ನೋಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ತಮ್ಮ ಸ್ನೇಹಿತರು, ನನ್ನ ಸ್ನೇಹಿತರು ಇದ್ದೀರಿ. ನೀವು ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ದಾನಿಗಳು ಇದೇ ನನ್ನ ಉದ್ದೇಶ ಇಷ್ಟೇ. ಭಗವಂತ ನಮ್ಮ ಪೆದ್ದೂರಿನ ಗ್ರಾಮದಲ್ಲಿ ದ್ಯಾವಮೂಲದಲ್ಲಿ ಆಂಜನೇಯ ಸ್ವಾಮಿ ಇರೋದರಿಂದ ನಮ್ಮೂರು ಉಳಿದಿದೆ ಅನ್ನೋಕ್ಕೆ ಸಾಕ್ಷಿ. ಯಾಕಂದರೆ ಮೇಲಿನ ಊರಲ್ಲಿ ಕಟ್ಟದೇ ಇರುವಾಗ ಒಂದೇ ಲೈನಲ್ಲಿ 1 ತಿಂಗಳಿಗೆ 8 ಜನ ಮರಣ ಹೊಂದಿದರು. ಆ ಸಮಯದಲ್ಲಿ ನಾವು ಕಟ್ಟಬೇಕಾದ ಪ್ರಸಂಗ ಬಂತು. ನಮ್ಮ ಸ್ವಾಮಿಗಳ ಆಶೀರ್ವಾದ 95-93ರಿಂದ ಆಶೀರ್ವಾದ ಇತ್ತು. ಇವತ್ತು ದೇವೇಗೌಡರು ಬಂದು ಉದ್ಘಾಟನೆ ಮಾಡಿದರು. ದೊಡ್ಡ ಹಿರಿಯ ನಾಗಮೋಹನ್ ದಾಸ್ ಇರ್ಬೋದು, ಗೋಪಾಲಗೌಡ ಇರ್ಬೋದು, ಎಲ್ಲ ಬಂದು ಮಾಡಿದರು. ಆದರೆ ಕೂಡ ನನ್ನ ಬೆಂಗಳೂರಿನ ದಾನಿಗಳು, ಮಹಾದಾನಿಗಳು, ವಕೀಲರ ಮಿತ್ರರು, ವಕೀಲ ಸ್ನೇಹಿತರು ಹಾಗೂ ನಮ್ಮ ಹಳ್ಳಿ ಕಡೆಯಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು, ನೀವೆಲ್ಲ ಪತ್ರಿಕೋದ್ಯಮಿಗಳು ಕೂಡ ನಾನು ಸಹಾಯ ಮಾಡೋದ್ರಿಂದ ಒಂದು ರಾಮಕೋಟಿ ಮಾಡ್ತಾಯಿದ್ದೀವಿ. 5 ದಿವಸಗಳ ರಾಮಕೋಟಿ, 8 ದಿವಸಗಳ ಕಾಲ ಅನ್ನದಾನ ಪ್ರಸಾದ ಮಾಡ್ತೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಕೊಡೋದಕ್ಕೆ ಧನ್ಯವಾದ.